ಜಗತ್ತಿನ ಅತ್ಯಂತ ಪ್ರಾಚೀನ ಸಾಹಿತ್ಯ ಯಾವುದು ಅಂತ ಪ್ರಶ್ನೆ ಬಂದಾಗ ಎಲ್ಲರೂ ಕೊಟ್ಟ ಉತ್ತರ ವೈದಿಕ ಸಾಹಿತ್ಯ ಅಥವಾ ವೇದಗಳೇ ಅತ್ಯಂತ ಪ್ರಾಚೀನ ಸಾಹಿತ್ಯ ಅಂತ ಹೇಳಿ. ಈ ವೇದ ಅಂದರೆ ಏನು, ವೇದಗಳ ಕುರಿತು ಭಾರತೀಯರ ದೃಷ್ಟಿಕೋನ ಹೇಗಿತ್ತು ಎನ್ನುವುದನ್ನು ಇವತ್ತಿನ ಉಪನ್ಯಾಸದಲ್ಲಿ ನಾವು ತಿಳಿಯುವ ಪ್ರಯತ್ನ ಮಾಡುವ. ವೇದ ಎನ್ನುವಂತಹ ಶಬ್ದ ವಿದ ಜ್ಞಾನೇ ಎನ್ನತಕ್ಕಂಥ ಧಾತುವಿನಿಂದ ನಿಷ್ಪನ್ನವಾಗಿದೆ. ಇದು ಪರಮಜ್ಞಾನ ಎನ್ನುವ ಅರ್ಥವನ್ನು ಕೊಡ್ತಾ ಇದೆ. ನೋಡಿ, ಈಗಾಗಲೇ ನಾನು ಹೇಳಿದಂತೆ ಪ್ರಪಂಚದಲ್ಲಿ ಇದುವರೆಗೆ ನಮಗೆ ಅಗಾಧವಾದಂಥ ಸಾಹಿತ್ಯ ಸಿಕ್ಕಿದೆ. ಆ ಎಲ್ಲ ಸಾಹಿತ್ಯಗಳಿಗಿಂತ ಅತ್ಯಂತ ಪ್ರಾಚೀನವಾದಂತಹ ನಮಗೆ ಸಿಕ್ಕಿದ ಸಾಹಿತ್ಯದಲ್ಲಿ ವೈದಿಕ ಸಾಹಿತ್ಯವೇ ಪ್ರಾಚೀನವಾದದ್ದು. ಈ ವೈದಿಕ ಸಾಹಿತ್ಯವನ್ನು ಅವಲಂಬಿಸಿಕೊಂಡೇ ಭಾರತದಲ್ಲಿ ಮುಂದಿನ ಕಾವ್ಯ ಇತಿಹಾಸ ಗ್ರಂಥಗಳೆಲ್ಲ ಜನ್ಮ ತಾಳಿವೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನತಕ್ಕಂತಹ 4 ವಿಧದ ಪುರುಷಾರ್ಥಗಳೇನಿವೆ, ಆ ಪುರುಷಾರ್ಥಗಳಿಗೆ ಸಂಬಂಧಿಸಿದಂತಹ ಎಲ್ಲ ವಿಚಾರಗಳಿಗೆ ಉಗಮ ಸ್ಥಾನ ಯಾವುದು ಅಂತ ಕೇಳಿದರೆ ಅದು ವೈದಿಕ ಸಾಹಿತ್ಯ. ಅಷ್ಟು ಮಾತ್ರ ಅಲ್ಲ, ಈ ಸಂಗೀತ, ನಾಟ್ಯ, ಆಯುರ್ವೇದ ಈ ಮೊದಲಾದಂಥ ಯಾವುದೆಲ್ಲ ವಿದ್ಯೆಗಳಿದೆ ಆ ವಿದ್ಯೆಗಳ ಹುಟ್ಟಿಗೆ ಕೂಡ ವೇದವೇ ಕಾರಣ ಅಂತ ಹೇಳ್ತಾರೆ. ಹಾಗಾಗಿಯೇ ವೇದ ಎನ್ನುವ ಶಬ್ದಕ್ಕೆ ಜ್ಞಾನ ರಾಶಿ ಎನ್ನತಕ್ಕಂತಹ ಅರ್ಥವೇ ಇವತ್ತು ಪ್ರಸಿದ್ಧವಾಗಿದೆ. ಸಕಲ ಜ್ಞಾನ ಶಾಖೆಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಂತಹ ಜ್ಞಾನಸಾಗರ ವೇದ ಅಂತ ಕರೀತಾರೆ. ಹಾಗಾಗಿ ವೇದದ ಬಗ್ಗೆ ಒಂದು ಒಳ್ಳೆಯ ಮಾತಿದೆ, ಸರ್ವಜ್ಞಾನಮಯೋ ಹಿ ಸಹ. ಇದು ಪ್ರಶಂಸೆಯ ಮಾತು. ಎಲ್ಲ ಜ್ಞಾನವನ್ನು ತನ್ನಲ್ಲಿ ಅಡಗಿಸಿಕೊಂಡಂತಹ ಸಾಹಿತ್ಯ ಈ ವೈದಿಕ ಸಾಹಿತ್ಯ ಅಂತ ಹೇಳಿ ಇದು ವೇದದ ಶಕ್ತಿಯನ್ನು, ಸಾಮರ್ಥ್ಯವನ್ನು, ಮಹತ್ವವನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ನೋಡಿ, ನಾವು ಭಾರತೀಯರು ಹೆಮ್ಮೆ ಪಡಬೇಕಾದಂತಹ ಒಂದು ಶ್ಲೋಕ ಇದೆ. ಏತದ್ದೇಶ ಪ್ರಸೂತಸ್ಯ ಸಕಾಶಾತ್ ಅಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಾಹ ಅಂತ ಹೇಳ್ತಾರೆ. ಅಂದರೆ ಜಗತ್ತಿನ ಉಳಿದ ಭಾಗಗಳಲ್ಲಿ ಅಂಧಕಾರ, ಕತ್ತಲು ಕವಿದುಕೊಂಡಿತ್ತು. ಅಂತಹ ಸಂದರ್ಭದಲ್ಲಿ ಸಂಪೂರ್ಣ ಭೂಮಂಡಲಕ್ಕೆ ಜ್ಞಾನದ ಬೆಳಕನ್ನು ನೀಡಿದವರು ಭಾರತೀಯರು ಅಂತ ಈ ಶ್ಲೋಕ ಹೇಳ್ತದೆ. ಭಾರತೀಯ ಋಷಿಮುನಿಗಳು ತಾವು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಜ್ಞಾನ ಸಮೂಹವನ್ನು ಜಗತ್ತಿನ ಸಕಲ ಮಾನವರ ಉದ್ಧಾರಕ್ಕೋಸ್ಕರ ತಲುಪಿಸ್ತಾರೆ. ಜಗತ್ತಿನ ಸಕಲ ಮಾನವ ಸಮುದಾಯಕ್ಕೆ ಒಳಿತನ ಬಯಸ್ತಾರೆ. ಒಟ್ಟಿನಲ್ಲಿ ವೈದಿಕ ಸಾಹಿತ್ಯದ ಮೂಲಕ ಭಾರತ ಜಗದ್ಗುರುವಾಗಿ ಶೋಭಿಸ್ತಾ ಇದೆ. ಹಾಗಾದರೆ ವೇದಗಳು ಎಷ್ಟು ಅಂತ ಪ್ರಶ್ನೆ ಬಂದರೆ ಹಿರಿಯರು ಉತ್ತರ ಕೊಟ್ಟಿದ್ದಾರೆ, ಅನಂತಾವೈ ವೇದಾಹ. ಅಂದರೆ ವೇದಗಳು ಅನಂತ. ಈ ವೇದಗಳ ಸಂಖ್ಯೆ ಅಪರಿಮಿತವಾದದ್ದು. ವೇದಗಳಂತಹ ಜ್ಞಾನರಾಶಿ ಇನ್ನೊಂದು ಇಲ್ಲವೇ ಇಲ್ಲ. ಹಾಗಾಗಿಯೇ ಭಾರತೀಯರಿಗೆ ವೇದದ ಕುರಿತು ಅಪಾರವಾದಂತಹ ಗೌರವ ಆವತ್ತೂ ಇತ್ತು, ಇಂದೂ ಇದೆ, ಬಹುಶಃ ಇದು ಮುಂದೂ ಕೂಡ ಇರ್ತದೆ. ಯಾವ ಕಾರಣಕ್ಕೂ ಕೂಡ ವೇದವಾಕ್ಯವನ್ನು ಮೀರಿ ನಡೆಯಬಾರದು ಎನ್ನತಕ್ಕಂಥ ಶ್ರದ್ಧೆ ಕೂಡ ಭಾರತೀಯರಿಗಿದೆ. ವೇದವನ್ನು ಅವಲಂಬಿಸಿಕೊಂಡೇ ಭಾರತದಲ್ಲಿ ಮುಂದೆ ಶಾಸ್ತ್ರ ಪರಂಪರೆಗಳೆಲ್ಲ ಬೆಳ್ಕೊಂಡು ಬಂದಿವೆ. ಹಾಗಾಗಿ ನಮ್ಮ ಯಾವುದೇ ಶಾಸ್ತ್ರಕಾರರನ್ನು ತೆಗೆದುಕೊಂಡರೂ ಕೂಡ ಅವರು ವೇದವನ್ನೇ ಪ್ರಮಾಣ ಅಂತ ಒಪ್ಪಿಕೊಳ್ಳುತ್ತಾರೆ. ಅದರಲ್ಲೂ ವೇದಾಂತದ ವಿಚಾರಕ್ಕೆ ಬಂದರೆ ಋಗ್ವೇದ ಸಂಹಿತೆಯಲ್ಲೇ ಬೀಜ ರೂಪದಲ್ಲಿ ಈ ಎಲ್ಲ ವಿಚಾರಗಳು ಇದ್ದವು ಅಂಥೇಳಿ ಶಾಸ್ತ್ರಕಾರರು ಅಭಿಪ್ರಾಯ ಪಡ್ತಾರೆ. ಅದಕ್ಕೆ ಪೂರಕವಾದಂತಹ ಸಾಕಷ್ಟು ಅಂಶಗಳನ್ನು ಅವರೇ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ವಿಷ್ಣೋರ್ಯತ್ ಪರಮಂ ಪದಂ ಏಕಂ ಸದ್ವಿಪ್ರಾ ಬಹುಧಾ ವದಂತಿ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. ಈ ಮೊದಲಾದಂಥ ಋಗ್ವೇದ ಸಂಹಿತೆಯ ಏನೆಲ್ಲ ಮಾತುಗಳಿವೆ ಇದು ಪರಬ್ರಹ್ಮನನ್ನೇ ನಿರ್ದೇಶಿಸ್ತಾ ಇದೆ ಅಂತ ವೇದಾಂತಿಗಳು ಹೇಳ್ತಾರೆ. ಈ ವೇದ ಮಂತ್ರಗಳಲ್ಲಿ ಬರುವಂತಹ ವಿಷ್ಣು ಎನ್ನುವ ಶಬ್ದ, ಸದ್ ಎನ್ನುವಂಥ ಶಬ್ದ, ಪುರುಷ ಎನ್ನತಕ್ಕಂಥ ಶಬ್ದ ಇದೆಲ್ಲ ಕೂಡ ಪರಮಾತ್ಮನನ್ನೇ, ಪರಬ್ರಹ್ಮನನ್ನೇ ಸೂಚಿಸ್ತಾ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಈ ವೇದಗಳು ಅಂದರೆ ಇವರು ಅಪರಾವಿದ್ಯೆಯ ಪ್ರಕಾರಗಳು ಅಂತ ಹೇಳಿ ಅವರು ಅಭಿಪ್ರಾಯ ಪಡ್ತಾರೆ. ಆದರೆ ಈ ವೇದಗಳ ಅಧ್ಯಯನ ಮಾತ್ರ ಗುರು ಶಿಷ್ಯ ಪರಂಪರೆಯ ಮೂಲಕವೇ ಅವಿಚ್ಛಿನ್ನವಾಗಿ ಈ ನಾಡಿನಲ್ಲಿ ಮುಂದುವರೆದುಕೊಂಡು ಬಂದಿದೆ. ಅಲ್ಲ, ವಿಶ್ವಾಮಿತ್ರ, ವಸಿಷ್ಠ ಮೊದಲಾದಂತಹ ಋಷಿಗಳೆಲ್ಲ ಇದ್ದಾರಲ್ಲ, ಇವರು ವೇದವನ್ನು ಸೃಷ್ಟಿ ಮಾಡಿದರ, ತಾವು ಸೃಷ್ಟಿಸಿದಂಥ ವೇದವನ್ನು ಶಿಷ್ಯರಿಗೆ ಉಪದೇಶ ಮಾಡಿದರ ಎನ್ನತಕ್ಕಂಥ ಪ್ರಶ್ನೆ ಹಲವರಲ್ಲಿ ಮೂಡಿದ್ದಿದೆ. ಅದಕ್ಕೆ ನಮ್ಮ ಭಾರತೀಯರು ಕೊಟ್ಟಂಥ ಉತ್ತರ
ಋಷಿಗಳು ಮಂತ್ರ ಸೃಷ್ಟಾರರಲ್ಲ. ಋಷಿಗಳು ಕೇವಲ ಮಂತ್ರ ದೃಷ್ಟಾರರು. ಅಂದರೆ ವೇದವೆನ್ನುವಂತಹ ಜ್ಞಾನರಾಶಿಯನ್ನ ಅಂತರದೃಷ್ಟಿಯಿಂದ ನೋಡಿ ಅದನ್ನು ಲೋಕಮುಖಕ್ಕೆ ಪ್ರಕಾಶಪಡಿಸಿದವರು ಋಷಿಗಳು ಅಂತ ಹೇಳಿ. ಹಾಗಾಗಿ ಯಾಸ್ಕ ಒಂದು ಕಡೆ ಹೇಳ್ತಾನೆ, ಋಷಿ ದರ್ಶನಾತ್, ಅಂತರ್ದೃಷ್ಟಿಯಿಂದ ನೋಡಿದವರು ಋಷಿಗಳು ಅಂತ ಹೇಳ್ತಾನೆ. ನೋಡಿ, ವೇದಗಳ ಬಗ್ಗೆ ನಮ್ಮಲ್ಲಿ ಅಪೂರ್ವವಾದಂತಹ ಗೌರವದ ಭಾವನೆ ಇದೆ. ಹಾಗಾಗಿ ವೇದಾಹ ಅಪೌರುಷೇಯಾಹ ಅಂತ ಹೇಳಿದ್ದಾರೆ. ಅಂದರೆ ವೇದಗಳು ಪುರುಷ ನಿರ್ಮಿತ ಅಲ್ಲ, ಅವು ಅಪೌರುಷೇಯ. ಇದು ವೇದದ ನಿತ್ಯತ್ವವನ್ನು ಹೇಳಲಿಕ್ಕೆ ಭಾರತೀಯರು ಬಳಸಿದಂಥ ವಿಧಾನ. ವೇದಗಳು ಈಶ್ವರನಿಂದ ನಿರ್ಮಿಸಲ್ಪಟ್ಟವು ಎನ್ನತಕ್ಕಂಥ ಅಭಿಪ್ರಾಯ ಕೂಡ ಸಂಪ್ರದಾಯದಲ್ಲಿ ಬಂದಿದೆ. ಋಗ್ವೇದದ ಪುರುಷ ಸೂಕ್ತ ಸಂಪೂರ್ಣ ಜಗತ್ತಿಗೆ ಮೂಲ ಕಾರಣ ಪುರುಷ ಅಂತ ಹೇಳ್ತದೆ. ಆ ಪುರುಷನಿಂದಲೇ ವೇದಗಳು ಹುಟ್ಟಿವೆ ಅಂತ ಹೇಳಿ ಪುರುಷ ಸೂಕ್ತ ಪ್ರತಿಪಾದನೆ ಮಾಡ್ತಾ ಇದೆ. ನೋಡಿ, ಅಥರ್ವ ವೇದದಲ್ಲಿ ಒಂದು ಮಂತ್ರ ಬರ್ತದೆ, ಕಾಲಾದೃಚಃ ಸಮಭವನ್ ಯಜುಃ ಕಾಲಾದಜಾಯತ ಅಂತ ಹೇಳ್ತದೆ. ಅಂದರೆ ಕಾಲದಿಂದ ಋಗ್ವೇದ ಯಜುರ್ವೇದಗಳೆಲ್ಲ ಆವಿರ್ಭವಿಸಿದವು ಅಂತ ಹೇಳ್ತಾ ಇದೆ. ಕಾಲವು ಅನಾದಿಯೂ ಆಗಿದೆ, ಅದು ಅನಂತವೂ ಆಗಿದೆ, ಅಂದರೆ ಅದು ನಿತ್ಯವಾಗಿದೆ. ನಿತ್ಯವಾದಂತಹ ಕಾಲದಿಂದಲೇ ವೇದಗಳು ಹುಟ್ಟಿವೆ ಎನ್ನುವ ಅಭಿಪ್ರಾಯವನ್ನು ಅಥರ್ವ ವೇದದ ಈ ಮಂತ್ರ ಕೊಡ್ತಾ ಇದೆ. ಇನ್ನು ಶತಪಥ ಬ್ರಾಹ್ಮಣದಲ್ಲಿ ವೇದಗಳ ಉಗಮಕ್ಕೆ ಕಾರಣವಾದಂಥ ಒಂದು ಕತೆ ಕೂಡ ಇದೆ. ಅಲ್ಲಿ ಒಂದು ಮಾತು ಬರ್ತದೆ, ತೇಭ್ಯಸ್ತಪೇಭ್ಯ ತ್ರಯೋ ವೇದ ಅಜಾಯಂತ ಅಗ್ನೇರ್ ಋಗ್ವೇದೋ ವಾಯೋರ್ ಯಜುರ್ವೇದ ಸೂರ್ಯಾತ್ ಸಾಮವೇದ ಅಂತಿದೆ. ಅಂದರೆ ಪ್ರಜಾಪತಿ ಬ್ರಹ್ಮ ದೀರ್ಘಕಾಲ ತಪಸ್ಸನ್ನು ಆಚರಣೆ ಮಾಡ್ತಾನೆ. ಆ ತಪಸ್ಸಿನಿಂದ ಅಗ್ನಿ, ವಾಯು, ಸೂರ್ಯ ಎನ್ನತಕ್ಕಂಥ ದೇವತೆಗಳು ಜನಿಸ್ತಾರೆ. ಅನಂತರ ಅಗ್ನಿಯಿಂದ ಋಗ್ವೇದ ಹುಟ್ಟುತ್ತದೆ, ವಾಯುವಿನಿಂದ ಯಜುರ್ವೇದ ಹುಟ್ಟುತ್ತದೆ, ಸೂರ್ಯನಿಂದ ಸಾಮವೇದ ಹುಟ್ಟಿತು ಅಂತ ಹೇಳಿ ಶತಪಥ ಬ್ರಾಹ್ಮಣದಲ್ಲಿ ಒಂದು ಕಥೆ ಬರ್ತದೆ. ಇನ್ನು ವ್ಯಾಸರ ಭಾಗವತ ಪುರಾಣವನ್ನು ತೆಗೆದು ನೋಡಿದರೆ ಅದರ 12ನೇ ಸ್ಕಂಧದಲ್ಲಿ ವೇದಗಳ ಉಗಮದ ಕುರಿತಾದಂತಹ ವಿವರಣೆಯನ್ನ ವೇದವ್ಯಾಸರು ಕೊಟ್ಟಿದ್ದಾರೆ. ಅಲ್ಲಿ ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಉಪದೇಶ ಮಾಡ್ತಾ ಒಂದು ಮಾತು ಹೇಳ್ತಾರೆ. ನೋಡಿ, ಓಂಕಾರ ಎನ್ನುವಂಥದ್ದು ಸಮಸ್ತವಾದಂತಹ ಮಂತ್ರ ಅಂತ ಅವ್ರು ಹೇಳ್ತಾರೆ. ಇದು ತನಗೆ ಆಶ್ರಯನಾದಂತಹ ಪರಮಾತ್ಮನನ್ನ, ಪರಬ್ರಹ್ಮನನ್ನ ಸಾಕ್ಷಾತ್ ವಾಚಕವಾಗಿ ಬಳಸ್ತಾ ಇದೆ. ಅಂದರೆ ವೇದ ಉಪನಿಷತ್ತುಗಳಿಗೆಲ್ಲ ಇದೇ ಸನಾತನವಾದಂತಹ ಬೀಜ ಮಂತ್ರ. ಅಂದರೆ ವೇದ ಉಪನಿಷತ್ತುಗಳಿಗೆಲ್ಲ ಸನಾತನವಾದ ಬೀಜದಂತೆ ಇರುವಂಥದ್ದು ಓಂಕಾರ ಅಂತ ಅವ್ರು ಹೇಳ್ತಾರೆ. ಓಂಕಾರದಲ್ಲಿ ಅ, ಉ, ಮ ಎನ್ನತಕ್ಕಂಥ 3 ವರ್ಣಗಳಿವೆ. ಈ 3 ವರ್ಣಗಳಿಗೆ ಸತ್ವ, ರಜ, ತಮ ಎನ್ನತಕ್ಕಂಥ ತ್ರಿಗುಣಗಳನ್ನು ಹೇಳಿದ್ದಾರೆ. ಅಂದರೆ ಈ ವರ್ಣಗಳನ್ನೇ ಬಳಸಿ ಬ್ರಹ್ಮದೇವ ವರ್ಣಮಾಲೆಯನ್ನು ಸೃಷ್ಟಿ ಮಾಡ್ತಾನೆ. ಅನಂತರ ಅಲ್ಲಿ ಮಾತು ಬರ್ತದೆ, ತೇನಾಸೌ ಚತುರೋ ವೇದಾಂಶ್ಚತುರ್ಭಿರ್ವದನೈರ್ವಿಭು ಅಂತ ಹೇಳ್ತಾರೆ. ಅಂದರೆ ಅದೇ ವರ್ಣಮಾಲೆಯ ಮೂಲಕ ಬ್ರಹ್ಮದೇವರು ತನ್ನ 4 ಮುಖಗಳಿಂದ 4 ವೇದಗಳನ್ನು ಪ್ರಕಟಪಡಿಸಿದರು ಅಂತ ಹೇಳ್ತದೆ. ನೋಡಿ, ಹೋತ, ಅಧ್ವರಿಯು, ಉದ್ಗಾತ್ರ, ಬ್ರಹ್ಮ ಎನ್ನತಕ್ಕಂತಹ 4 ಮಂದಿ ಋತ್ವಿಜರು. ಆ ಋತ್ವಿಜರ ಕರ್ಮಗಳನ್ನು ತಿಳಿಸುವುದಕ್ಕೋಸ್ಕರ ಓಂಕಾರ ಮತ್ತು ವ್ಯಾಹೃತಿಗಳ ಜೊತೆಯಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಎನ್ನತಕ್ಕಂತಹ 4 ವೇದಗಳನ್ನು ಬ್ರಹ್ಮ ತನ್ನ 4 ಮುಖಗಳಿಂದ ಪ್ರಕಟಪಡಿಸಿದ ಅಂತ ಹೇಳಿ ಆ ಭಾಗವತ ಪುರಾಣದಲ್ಲಿ ಬರ್ತದೆ. ಅಂದರೆ ಬ್ರಹ್ಮನ ಚತುರ್ಮುಖಗಳಿಂದ ಚತುರ್ವೇದಗಳ ಸೃಷ್ಟಿಯಾಯಿತು ಅಂತ ಭಾಗವತ ಹೇಳ್ತಾ ಇದೆ. ಬೃಹದಾರಣ್ಯಕ ಉಪನಿಷತ್ತು ವೇದಗಳನ್ನು ಆದಿಪುರುಷನ ನಿಶ್ವಾಸಗಳು ಅಂತ ಹೇಳ್ತಾರೆ. ನೋಡಿ, ವಿಷ್ಣು ಪುರಾಣದಲ್ಲಿಯೂ ಕೂಡ ವೇದಗಳ ಕುರಿತಾದಂತಹ ಒಂದು ಶ್ಲೋಕ ಇದೆ. ನಾಮರೂಪಂಚ ಭೂತಾನಾಂ ಕೃತ್ಯಾನಾಂ ಚ ಪ್ರವರ್ತನಂ ವೇದ ಶಬ್ದೇಭ್ಯ ಏವಾದೌ ದೇವಾದೀನಾಂ ಚಕಾರಸಃ. ಅಂದರೆ ಸಕಲ ಭೂತ ಪದಾರ್ಥಗಳ ನಾಮಗಳಿಗೆ, ಅಂದರೆ ಹೆಸರುಗಳಿಗೆ ಅಂತ ಅರ್ಥ. ಆ ಭೂತ ಪದಾರ್ಥಗಳ ರೂಪಗಳಿಗೆ
ಮತ್ತು ಸಕಲ ಕರ್ಮಗಳಿಗೆ ವೇದಗಳೇ ಮೂಲ ಅಂತ ಈ ಶ್ಲೋಕ ಹೇಳ್ತದೆ. ಹೆಚ್ಚೇಕೆ ದೇವತೆಗಳಿಗೂ ಕೂಡ ವೇದಗಳೇ ಮೂಲ ಅಂತ ಹೇಳಿ ವಿಷ್ಣು ಪುರಾಣ ಸಾರುತ್ತಾ ಇದೆ. ಜ್ಯೋತಿಷ ಶಾಸ್ತ್ರದ ಮಹತ್ವವನ್ನು ತಿಳಿಸುವಂತಹ ಒಂದು ಶ್ಲೋಕ ಇದೆ. ಲಗದನ ವೇದಾಂಗ ಜ್ಯೋತಿಷದಲ್ಲಿ ಬರ್ತದೆ. ಅಲ್ಲಿ ಜ್ಯೋತಿಷದ ಮಹತ್ವವನ್ನು ಹೇಳುವ ಜೊತೆಯಲ್ಲಿ ವೇದದ ಒಂದು ಪ್ರಯೋಜನವನ್ನು ಕೂಡ ಲಗದ ಹೇಳ್ತಾನೆ. ನೋಡಿ, ಆ ಗ್ರಂಥದಲ್ಲಿ ಬರುವಂಥ ಒಂದು ಶ್ಲೋಕ ಹೀಗಿದೆ: ವೇದಾಹಿ ಯಜ್ಞಾರ್ಥಮಭಿಪ್ರವೃತ್ತಾ ಕಾಲಾನುಪೂರ್ವ್ಯಾ ವಿಹಿತಾಶ್ಚ ಯಜ್ಞಾಃ ತಸ್ಮಾದಿದಂ ಕಾಲವಿಧಾನ ಶಾಸ್ತ್ರಂ ಯೋ ಜ್ಯೋತಿಷಂ ವೇದ ಸ ವೇದ ಯಜ್ಞಂ. ಅಂದರೆ ವೇದಗಳು ಯಜ್ಞ ಯಾಗಾದಿ ಕರ್ಮಗಳನ್ನು ತಿಳಿಸುವುದಕ್ಕಾಗಿ ಇವೆ. ಅಂತೆಯೇ ಕಾಲಕ್ಕೆ ಅನುಗುಣವಾಗಿಯೇ ಈ ಕರ್ಮಗಳನ್ನು ಯಜ್ಞಗಳನ್ನು ಆಚರಣೆ ಮಾಡಬೇಕು. ಯಾವ ಯಾವ ಕರ್ಮಗಳನ್ನು ಯಾವ್ಯಾವ ಕಾಲದಲ್ಲಿ ಮಾಡಬೇಕು ಎನ್ನುವುದಕ್ಕೆ ವಿಧಿವತ್ತಾಗಿ ತಿಳಿಸುವಂತಹ ಶಾಸ್ತ್ರ ಅದು ಜ್ಯೋತಿಷ್ಯ ಶಾಸ್ತ್ರ. ಹಾಗಾಗಿ ಜ್ಯೋತಿಷ್ಶಾಸ್ತ್ರವನ್ನು ಕಾಲವಿಧಾನ ಶಾಸ್ತ್ರ ಅಂತ ಕರೀತಾರೆ ಅಂತಲ್ಲಿ ಹೇಳ್ತಾನೆ. ಅಂದರೆ ಈ ಮೂಲಕ ಈ ಶ್ಲೋಕದಲ್ಲಿ ಏನನ್ನು ಹೇಳಲಿಕ್ಕೆ ಹೊರಟಿದೆ ಅಂದರೆ ವೇದದ ಪ್ರಯೋಜನವನ್ನು ಹೇಳ್ತಾ ಇದ್ದಾನೆ. ವೇದ ಮತ್ತು ಜ್ಯೋತಿಷ್ಯಕ್ಕೆ ಇರತಕ್ಕಂಥ ಸಂಬಂಧವನ್ನು ಕೂಡ ಲಗಧ ಹೇಳ್ತಾ ಇದ್ದಾನೆ. ಜ್ಯೋತಿರ್ವಿಜ್ಞಾನದ ಅರಿವಿದ್ದರೆ ಮಾತ್ರ ವೇದೋಕ್ತವಾದಂತಹ ಯಜ್ಞ ಯಾಗಾದಿ ಕರ್ಮಗಳನ್ನು ಸೂಕ್ತ ಕಾಲದಲ್ಲಿ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ ಅಂತ ಹೇಳಿ ಲಗಧ ನಿರೂಪಣೆ ಮಾಡ್ತಾನೆ. ಇನ್ನು ಸ್ಮೃತಿ ಗ್ರಂಥಗಳ ಬಗ್ಗೆ ನಾವು ನೋಡಿದರೆ ಮನುಸ್ಮೃತಿಯಲ್ಲಿ ಕೂಡ ಯಜ್ಞ ಸಿದ್ಧಿಯೇ ವೇದದ ಪ್ರಯೋಜನ ಎನ್ನುವಂಥ ಮಾತಿದೆ. ವೇದದ ಮಹತ್ವವನ್ನು ತಿಳಿಸುವಂಥ ಸಾಕಷ್ಟು ಶ್ಲೋಕಗಳು ಮನುಸ್ಮೃತಿ ಗ್ರಂಥದಲ್ಲಿ ಇವೆ. ದೇವತೆಗಳಿಗೆ, ಪಿತೃಗಳಿಗೆ, ಮನುಷ್ಯರಿಗೆ, ಹೀಗೆ ಯಾರೇ ಜ್ಞಾನಾಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ ಅವರಿಗೆ ವೇದ ಎನ್ನುವಂಥದ್ದು ಶಾಶ್ವತವಾದ ಕಣ್ಣು. ಕೇವಲ ಶಾಶ್ವತವಾದ ಮಾತ್ರ ಅಲ್ಲ, ಪರಿಶುದ್ಧವಾದಂತಹ ಕಣ್ಣಿನಂತೆ ಇದೆ ಅಂತ ಅವರು ಹೇಳ್ತಾರೆ. ವೇದ ಎನ್ನುವಂತಹ ಜ್ಞಾನರಾಶಿಯನ್ನು ಕರತಲಾಮಲಕ ಮಾಡಿಕೊಂಡಂಥ ಯಾವ ವ್ಯಕ್ತಿ ಇದ್ದಾನೆ ಅವನು ಬೇಕಾದರೆ ಸೇನಾಧಿಪತಿ ಕೂಡ ಆಗಬಹುದು ಅಂತ ಸ್ಮೃತಿ ಗ್ರಂಥ ಹೇಳ್ತದೆ. ರಾಜ್ಯವನ್ನು ಕೂಡ ಆಳಬಹುದು. ಅದರಿಂದ ಮಾತು ಮುಂದುವರಿಸಿ ಹೇಳ್ತದೆ, ಸರ್ವ ಲೋಕಾಧಿಪತಿ ಕೂಡ ಆಗಬಹುದು. ವೇದಜ್ಞಾನದ ಮೂಲಕ ಇಂತಹ ಶಕ್ತಿ ಸಾಮರ್ಥ್ಯವನ್ನು ವ್ಯಕ್ತಿ ಪಡಿತಾನೆ ಅಂತ ಹೇಳಿ ಸ್ಮೃತಿ ಗ್ರಂಥ ಹೇಳ್ತಾ ಇದೆ. ಮತ್ತೆ ಇನ್ನೇನು ಪ್ರಯೋಜನ ಅಂತ ಕೇಳಿದ್ರೆ, ವೇದಜ್ಞಾನದಿಂದ ಮನುಷ್ಯ ಪಾಪಕರ್ಮಗಳಿಂದ ದೂರ ಉಳಿಲಿಕ್ಕೆ ಸಾಧ್ಯ ಆಗುತ್ತದೆ. ವೇದಜ್ಞಾನದಿಂದ ವ್ಯಕ್ತಿ ಸರ್ವಶಕ್ತನಾದಂತಹ ಭಗವಂತನನ್ನು ತಿಳಿಲಿಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ವೇದಜ್ಞಾನದಿಂದ ವ್ಯಕ್ತಿ ಬ್ರಹ್ಮಜ್ಞಾನಿಯೇ ಆಗುತ್ತಾನೆ ಅಂತ ಹೇಳಿ ಸ್ಮೃತಿ ಗ್ರಂಥ ಸಾರ್ತಾ ಇದೆ. ವೇದದ ಪ್ರಯೋಜನ ಯಜ್ಞ ಸಿದ್ಧಿ ಅಂತ ಹೇಳಿ ಒಂದು ಅಭಿಪ್ರಾಯ ಇದ್ರೂ ಕೂಡ ಕೇವಲ ವೇದ ಎನ್ನುವಂಥದ್ದು ಕರ್ಮಕಾಂಡ ಅಲ್ಲ. ಇದು ಸರ್ವಶ್ರೇಷ್ಠವಾದಂತಹ ಜ್ಞಾನಕಾಂಡ ಕೂಡ ಹೌದು. ಯಜ್ಞ ಕರ್ಮಗಳು ಕೇವಲ ಕರ್ಮಕಾಂಡಗಳಲ್ಲ, ಇದನ್ನು ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದ್ದಾರೆ. ಅಧ್ಯಾತ್ಮ ಜ್ಞಾನ ಇಲ್ಲದೆ ಮಾಡತಕ್ಕಂಥ ಯಜ್ಞ ಕರ್ಮಗಳು ಯಾವತ್ತೂ ಕೂಡ ಸತ್ಫಲವನ್ನು ನೀಡುವುದಿಲ್ಲ ಅಂತ ನಮ್ಮ ಹಿರಿಯರು ಎಚ್ಚರಿಸಿದ್ದಾರೆ. ಹಾಗಾಗಿಯೇ ಮುಂಡಕೋಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ಪ್ಲವಾಹ್ಯೇತೆ ಅದ್ರಢಾಹ ಅಂತ ಹೇಳ್ತಾರೆ. ಅಂದರೆ ಅಧ್ಯಾತ್ಮ ಜ್ಞಾನ ಇಲ್ಲದೆ ಮಾಡುವಂತಹ ಯಾವ ಯಜ್ಞ ಇದೆ ಇದು ಒಡೆದ ದೋಣಿಯ ರೀತಿಯಲ್ಲಿ. ನೋಡಿ, ಒಡೆದು ಹೋದಂತಹ ದೋಣಿಯಲ್ಲಿ ನಾವು ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪ್ರವಾಹದ ನೀರೆಲ್ಲ ದೋಣಿಯಲ್ಲಿ ತುಂಬಿ ಬಿಡ್ತದೆ, ಅಪಾಯ ಸಂಭವಿಸ್ತದೆ. ಅದೇ ರೀತಿಯಲ್ಲಿ ಅಧ್ಯಾತ್ಮ ಜ್ಞಾನದ ಅರಿವು ಇಲ್ಲದೆ ಮಾಡತಕ್ಕಂಥ ಯಜ್ಞ ಕೂಡ ಅಪಾಯಕಾರಿ ಎನ್ನುವ ಅಭಿಪ್ರಾಯವನ್ನು ಮುಂಡಕೋಪನಿಷತ್ತು ನೀಡ್ತಾ ಇದೆ. ಅದೇ ರೀತಿಯ ಮಾತು ಭಗವದ್ಗೀತೆಯಲ್ಲಿ ಕೂಡ ಇದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾ ಒಂದು ಮಾತು ಹೇಳ್ತಾನೆ, ಯಾವಾನರ್ಥ ಉದಪಾನೆ. ಅಂದರೆ ಜ್ಞಾನವಿಲ್ಲದೆ ಮಾಡುವಂತಹ ಕರ್ಮ ಇದೆಯಲ್ಲ ಅದು ತುಂಬಿಟ್ಟ ನೀರಿನ ಹೊಂಡದ ರೀತಿಯಲ್ಲಿ ಅಂತ ಹೇಳ್ತಾನೆ. ಸಾಂಖ್ಯಯೋಗದ ಶ್ಲೋಕ ಇದು. ಅತ್ಯಂತ ಮಾರ್ಮಿಕವಾದಂಥ ಅರ್ಥವನ್ನು ಇದು ಕೊಡ್ತಾ ಇದೆ. ಎಲ್ಲ ಕಡೆಯಲ್ಲಿ ತುಂಬಿದ ದೊಡ್ಡ ಜಲಾಶಯ ಇರುವಾಗ ತುಂಬಿಟ್ಟಂಥ ಸಣ್ಣ ನೀರಿನ ಹೊಂಡ, ಸಣ್ಣ ಜಲಾಶಯ, ಅದರ ಅವಶ್ಯಕತೆಯೇ ನಮಗೆ ಬೀಳುವುದಿಲ್ಲ. ಅದೇ ರೀತಿಯಲ್ಲಿ ಯಾರು ಬ್ರಹ್ಮಜ್ಞಾನವನ್ನು ಪಡಿತಾನೆ, ಆ ಬ್ರಹ್ಮಜ್ಞಾನ ಪಡೆದ ನಂತರ ಮನುಷ್ಯನಿಗೆ ವೇದಗಳು ಪ್ರಯೋಜನ ಇರುವುದಿಲ್ಲ. ಈ ರೀತಿಯಲ್ಲಿ ಕೃಷ್ಣ ಉಪದೇಶ ಮಾಡ್ತಾನೆ.
ಹೀಗೆ ಸರ್ವಜ್ಞಾನಮಯವಾದಂತಹ ವೇದವನ್ನು ಮುಂದೆ ಅಧ್ಯಯನದ ಅನುಕೂಲಕ್ಕೋಸ್ಕರ 4 ವಿಭಾಗ ಮಾಡ್ತಾರೆ. ಈ ಕುರಿತು ವಿಷ್ಣು ಪುರಾಣದಲ್ಲಿ ಕೂಡ ಉಲ್ಲೇಖ ಇದೆ. ಅಲ್ಲೊಂದು ಶ್ಲೋಕ ಬರ್ತದೆ, ವೇದಮೇಕಂ ಚತುರ್ಭೇದಂ ಕೃತ್ವಾ ಶಾಖಾಶತೈರ್ವಿಭುಃ ಕರೋತಿ ಬಹುಲಂ ಭೂಯೋ ವೇದವ್ಯಾಸ ಸ್ವರೂಪಧೃಕ್. ದ್ವಾಪರ ಯುಗದ ಕೊನೆಯಲ್ಲಿ ಭಗವಂತನಾದಂಥ ಮಹಾವಿಷ್ಣು ವೇದವ್ಯಾಸರ ಸ್ವರೂಪದಿಂದ ಅವತಾರ ಮಾಡ್ತಾನೆ. ಜ್ಞಾನರಾಶಿಯಾಗಿ ಒಂದಾಗಿ ಇದ್ದಂತಹ ವೇದವನ್ನು ಅಧ್ಯಯನದ ಅನುಕೂಲಕ್ಕೋಸ್ಕರ 4 ಭಾಗಗಳಾಗಿ ಆತ ವಿಂಗಡಿಸ್ತಾನೆ. ಅದೇ ರೀತಿಯಲ್ಲಿ ಅನೇಕ ಶಾಖೆಗಳಾಗಿ ಕೂಡ ವೇದಗಳನ್ನು ವೇದವ್ಯಾಸರು ವಿಭಾಗ ಮಾಡ್ತಾರೆ. ಈ ಉಲ್ಲೇಖ ವಿಷ್ಣು ಪುರಾಣದಲ್ಲಿದೆ. ವೇದಗಳನ್ನು 4 ವಿಭಾಗ ಮಾಡಿದ ನಂತರ ಆ 4 ವೇದಗಳನ್ನು ತನ್ನ 4 ಜನ ಶಿಷ್ಯರಿಗೆ ವ್ಯಾಸರು ಉಪದೇಶ ಮಾಡ್ತಾರೆ. ಮಹೀಧರ ಅಂತ ಒಬ್ಬ ಇದ್ದ. ಶುಕ್ಲ ಯಜುರ್ವೇದಕ್ಕೆ ಸಂಬಂಧಿಸಿದಂತಹ ವಾಜಸನೇಯಿ ಸಂಹಿತೆಗೆ ಅವ ವ್ಯಾಖ್ಯೆ ಬರೀತಾ ಹೇಳ್ತಾನೆ. ಒಂದು ಕಡೆಯಲ್ಲಿ ಅವನೇ ಹೇಳಿದ್ದಾನೆ, ವ್ಯಾಸರಿಗೆ 4 ಜನ ಪ್ರಸಿದ್ಧರಾದಂಥ ಶಿಷ್ಯರಿದ್ದರು. ಪೈಲ, ವೈಶಂಪಾಯನ, ಜೈಮಿನಿ ಮತ್ತು ಸುಮಂತು ಅಂತ 4 ಜನ ಶಿಷ್ಯರ ಹೆಸರು. ಈ 4 ಜನ ಶಿಷ್ಯರಿಗೆ 4 ವೇದಗಳನ್ನು ವೇದವ್ಯಾಸರು ಉಪದೇಶ ಮಾಡ್ತಾರೆ. ವೇದಗಳ ಅರ್ಥವನ್ನು ಸ್ವತಃ ಓದಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಗುರುಮುಖದಿಂದಲೇ ತಿಳಿಬೇಕು. ಹಾಗಾಗಿ ಗುರು ಶಿಷ್ಯ ಪರಂಪರೆಯಿಂದ ಅಧ್ಯಯನ ಮಾಡತಕ್ಕಂತಹ ಕ್ರಮ ಪ್ರಾಚೀನ ಕಾಲದಿಂದ ಇವತ್ತಿನವರೆಗೆ ಮುಂದುವರೆದುಕೊಂಡು ಬಂದಿದೆ. ಯಾಕಂದರೆ ವೇದಗಳಿಗೆ ಒಂದೇ ರೀತಿಯ ಅರ್ಥ ಅಲ್ಲ ಅಂತ ಹೇಳ್ತಾರೆ. ವೇದಗಳಿಗೆ ಆದಿ ಭೌತಿಕ ಅರ್ಥ ಇದೆ, ಆದಿ ಯಜ್ಞಿಕ ಅರ್ಥ ಇದೆ, ಐತಿಹಾಸಿಕ ಅರ್ಥ ಇದೆ. ಈ ಎಲ್ಲ ಅರ್ಥಗಳನ್ನು ಸಾಮಾನ್ಯ ವಿದ್ಯಾರ್ಥಿ ಸಾಮಾನ್ಯ ಓದಿನಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವೇದವನ್ನು ಅಧ್ಯಯನ ಮಾಡಬೇಕಾದ್ರೆ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಬೇಕು, ಗುರು ಸೇವೆಯನ್ನು ಮಾಡಬೇಕು. ಗುರುವಿನ ಬಳಿಯಲ್ಲಿಯೇ ಕುಳಿತು ಅಧ್ಯಯನ ಮಾಡಿದಾಗ ಮಾತ್ರ ಈ ವೇದವನ್ನು ಸರಿಯಾಗಿ ಕಲೀಲಿಕ್ಕೆ ಸಾಧ್ಯ ಎನ್ನುವಂತಹ ಪರಂಪರೆ ಪ್ರಾಚೀನ ಕಾಲದಿಂದ ಬೆಳಕೊಂಡು ಬಂದಿದೆ. ಒಟ್ಟಿನಲ್ಲಿ ವೇದಗಳ ಕುರಿತು ಸಾಕಷ್ಟು ಸ್ವಾರಸ್ಯಕರವಾದಂಥ ವಿಷಯಗಳನ್ನು ಭಾರತೀಯರು ಕೊಟ್ಟಿದ್ದಾರೆ. ಇನ್ನಷ್ಟು ಸ್ವಾರಸ್ಯಕರವಾದಂಥ ವಿಷಯಗಳನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ. ನಮಸ್ಕಾರ.